ಹೌದು, ಖಂಡಿತ ನಿಜ. ಬಟ್ ಐ ಗೆಸ್ ಜಾಲಿವುಡ್ ಸ್ಟುಡಿಯೋದವ್ರದ್ದು ತಪ್ಪು ಅನ್ಸುತ್ತೆ. ಬಿಕಾಸ್ ಅವರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟು 3 ತಿಂಗಳೇನೋ ಆಗಿದೆ ಅನ್ಸುತ್ತೆ. ಸೊ ಆ 3 ತಿಂಗಳಲ್ಲೂ ಅವ್ರು ಎಚ್ಚರಿಸ್ಕೊಂಡಿಲ್ಲ ಅಂದರೆ ಅದು ಜಾಲಿವುಡ್ ಸ್ಟುಡಿಯೋದವ್ರ ತಪ್ಪು. ಆ್ಯಂಡ್ ಹಾಗೆ ಬಿಗ್ ಬಾಸ್ ಏಂತಕ್ಕೆ ಬರ್ತಿದೆ ಅಂದರೆ ಬಿಕಾಸ್ ಆ ಸ್ಟುಡಿಯೋ ಒಳಗೆ ನಡೀತಿರೋದು. ಆ್ಯಂಡ್ ಒಂದು ತಪ್ಪು ಬಿಗ್ ಬಾಸ್ ಅವ್ರದ್ದು ಇದೆ. ಬಿಕಾಸ್ ಅವರು ಪರಿಶೀಲನೆ ಮಾಡಬೇಕಿತ್ತು ಆ ಸ್ಟುಡಿಯೋ ತಗೊಳ್ಳೋಕ್ಕಿಂತ ಮುಂಚೆ. ಸ್ಟುಡಿಯೋ ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಚೆಕ್ ಮತ್ತೆ ಏನೇನಿದೆ ಪ್ರಾಬ್ಲಮ್ಸ್ ಇದೆ ಅದನ್ನು ಚೆಕ್ ಮಾಡಿದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆ್ಯಂಡ್ ಖಂಡಿತ ಜನರಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಬರೀ ಪೊಲ್ಯೂಷನ್ ಅಂತಾನೆ ಅಲ್ಲ, ನಾನು ಹೇಳ್ತಿರೋದು ಪೊಲ್ಯೂಷನ್ ಅನ್ನೋದು ಎಲ್ಲ ಕಡೆ ಇದೆ. ಬಟ್ ಐ ಗೆಸ್ ಯಾಕೆ ಬಿಗ್ ಬಾಸ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಎಲ್ಲ ಟೈಮಲ್ಲೂ ಅಂತ ಗೊತ್ತಿಲ್ಲ. ಬಟ್ ನಮ್ಮ ನಮ್ಮ ಸೀಸನಿಂದ 10ನೇ ಸೀಸನಿಂದ ಬಿಗ್ ಬಾಸ್ಗೆ ಒಂದು ಕಳಂಕ ಅಂತಾನೆ ಹೇಳ್ಬೋದು. ಬಿಕಾಸ್ 10ನೇ ಸೀಸನಿಂದ ಏನೆಲ್ಲೋ ಒಂದೊಂದು ಪ್ರಾಬ್ಲಮ್ಗಳು ಆಗ್ತಾನೆ ಇದೆ. ಬಟ್ ಅದು ಮುಂದುವರಿಬಾರ್ದು ಈ ಥರ. ಆ್ಯಂಡ್ ಈ ಇದರಲ್ಲಿ ನಾನು ಹೇಳೋದು ಜಾಲಿವುಡ್ ಸ್ಟುಡಿಯೋದವ್ರದ್ದೇ ಆ್ಯಕ್ಚುಲಿ ತುಂಬ ತಪ್ಪಿದೆ. ಬಿಕಾಸ್ ಅವರಿಂದ ಮೇಯ್ನು ಇಲ್ಲಿ ಆರ್ಟಿಸ್ಟ್ಗಳಿಗೂ ಆ್ಯಂಡ್ ಟೆಕ್ನಿಷಿಯನ್ಸು ಯಾರೇ ಕೆಲಸ ಮಾಡ್ತಿರಲಿ ಅಷ್ಟು ಜನಕ್ಕೆ ತುಂಬ ತೊಂದರೆ ಆಗ್ತಿದೆ. ಆ್ಯಂಡ್ ದೆನ್ ಒಂದು ಎಂಟರ್ಟೈನ್ಮೆಂಟ್ ಶೋ 24 hours ಲೈವ್ ಅಂತ ಹೋದಾಗ ತುಂಬ ಅಂದರೆ ತುಂಬಾ ತೊಂದರೆ ಆಗುತ್ತೆ. ಬಿಕಾಸ್ 24 ಗಂಟೆ ಶೋನಲ್ಲಿ ಇವಾಗ ನಾಳೆ ಟೆಲಿಕಾಸ್ಟ್ ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದು ಎಲ್ಲ ಪ್ರೀ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳೋ ಅಂಥ ಶೋ ಅಲ್ಲ ಇದು. ದಿಸ್ ಇಸ್ ಬಿಗ್ ಬಾಸ್ ಆ್ಯಂಡ್ ರಿಯಾಲಿಟಿ ಶೋ. ಸ್ಕ್ರಿಪ್ಟ್ ಅಂತೂ ಖಂಡಿತ ಇರೋಲ್ಲ. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಬಟ್ ಅಫ್ಕೋರ್ಸ್ ತುಂಬ ತುಂಬ ತುಂಬಾ ಸ್ವಲ್ಪ ಹೆಚ್ಚು ಅರ್ಥಕೊಂಡಿದ್ರೆ ಬಿಗ್ ಬಾಸ್ ಅವರು ಟೀಮ್ ಅವರು ಏನಾದರೂ ಮಾಡ್ಬೋದಿತ್ತು ಅನಿಸುತ್ತೆ. ಬಟ್ ಐ ಹೋಪ್ ಎವ್ರಿಥಿಂಗ್ ಗೋಸ್ ಗುಡ್.